ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎರಡು ಪ್ರಮುಖವಾದಂಥ ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಒಂದು ಮೂಡಾದಲ್ಲಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅವರ ಪತ್ನಿ ಹೆಸರಿನಲ್ಲಿ 14 ಸೈಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ರಾಜ್ಯದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗಲ ದರೋಡೆಯಲ್ಲಿ ಸಿಗಾಕೊಂಡಿದ್ದಾರೆ. ಮೂಡ ಹಗರಣದಲ್ಲಿ RTI ಕಾರ್ಯಕರ್ತ ಇಬ್ರಾಹಿಂ ಅನ್ನುವರು ಈ ಹಗರಣವನ್ನು ಮಾಹಿತಿ ಹಕ್ಕು ಆಯೋಗದಿಂದ ಪಡೆದು ಕೇಸನ್ನು ದಾಖಲಿಸಿದ್ದಾರೆ. ನನಗೆ ಒಂದು ಆಶ್ಚರ್ಯ ಆಗ್ತದೆ, UPA ಗೌರ್ಮೆಂಟ್ ಇದ್ದಾಗ ಮಾಹಿತಿ ಹಕ್ಕು ಕಾಯ್ದೆಯನ್ನು ಇಡೀ ದೇಶದಲ್ಲಿ ಜಾರಿಗೆ ತಂದಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಡಂಗೂರು ಸಾರಿಕೊಂಡು ಓಡಾಡಿದರು. ಅವರೇ ತಂದಂಥ ಕಾಯ್ದೆಗೆ ಅವರೇ ಗೌರವಿಸಲಿಲ್ಲ. ಇವತ್ತು ಹಗರಣಗಳಲ್ಲಿ ಸಿಗಾಕೊಂಡ ಮೇಲೆ ಆ ಕಾನೂನಿಗೆ ಗೌರವಿಸ್ತಕ್ಕಂಥ ಕನಿಷ್ಠ ಸೌಜನ್ಯತೆಯೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಇಲ್ಲ. ಅದರಲ್ಲೂ ಸಂವಿಧಾನದತ್ತವಾಗಿ ಓದ್ ತಗೊಂಡು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರು ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರು ಹೇಳಬೇಕಾದದ್ದೇನು? ಆ ಆಪಾದನೆಗೆ ಉತ್ತರ ಕೊಡಬೇಕು, ತಾನು ಸಾಚ ಅನ್ನೋದನ್ನು ಸಾಬೀತು ಮಾಡಬೇಕು. ಆದರೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಾಯಕ, ನನ್ನ ಮುಖಕ್ಕೆ ಮಸಿ ಬಳಿಲಿಕ್ಕೆ, ನನ್ನ ವ್ಯಕ್ತಿತ್ವವನ್ನು ನಾಶ ಮಾಡಲಿಕ್ಕೆ BJP JDSನವರು ಹುನ್ನಾರ ನಡೆಸಿದಾರಂತ ಆರೋಪ ಮಾಡ್ತಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿ 13 ವರ್ಷಗಳ ಕಾಲ, ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ, ಸುಮಾರು 24 ವರ್ಷಗಳ ಕಾಲ ಸಂವಿಧಾನಕ್ಕೆ ಹುದ್ದೆಯಲ್ಲಿದ್ದಾರೆ. ಅವರು ಯಾವತ್ತೂ ಕೂಡ ಜಾತಿ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬರಲಿಲ್ಲ, ಜಾತಿ ಹೆಸರು ಹೇಳ್ಕೊಂಡು ರಕ್ಷಣೆ ಪಡೀಲಿಲ್ಲ. ಅವರು ಪ್ರತಿಭೆ, ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಈ ಸಂವಿಧಾನಕ್ಕೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಬ್ಬ ಆದರ್ಶ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅವ್ರ ಬಗ್ಗೆ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡ್ತಾರೆ? ಏಕವಚನದಲ್ಲಿ ಮಾತಾಡ್ತಾರೆ. ಕನಿಷ್ಠ ಜ್ಞಾನ ಆದರೂ ಬೇಡ, ದೇಶದ ಪ್ರಧಾನಮಂತ್ರಿ ಬಗ್ಗೆ ನಾವು ಯಾವ ಪದಗಳನ್ನ ಬಳಸಬೇಕು ಅನ್ನೋದು ಕನಿಷ್ಠ ಜ್ಞಾನ ಕೂಡ ಇಲ್ಲ. ನನಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು, ಅವರು ಯಾರಿಗೆ ಆರೋಪ ಮಾಡಬೇಕಾಗಿತ್ತು? ಮೂಡ ಹಗರಣದಲ್ಲಿ ಯಾರು ಅವ್ರ ಮೇಲೆ ಎಲಿಗೇಷನ್ ಮಾಡಿದ್ದಾರೆ, ಯಾರು RTI ಕಾರ್ಯಕರ್ತ ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡಿದ್ದಾರೆ, ಅವ್ರ ಹೆಸರು ತೆಗಿತಾ ಇಲ್ಲ. BJP ಅವರು ಹುನ್ನಾರ ಮಾಡ್ತಾ ಇದ್ದಾರೆ, JDSನವರು ಹುನ್ನಾರ ಮಾಡ್ತಾ ಇದ್ದಾರೆ. ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ, ನನ್ನ ಕಳಂಕಿತನಾಗಿ ಮಾಡ್ಬೇಕಂತಾರಂತೇಳಿ ಹೇಳೋದು ಸರಿಯಲ್ಲ. ನೀವು ಆರೋಪ ಮುಕ್ತರಾಗಿ ಹೊರಗೆ ಬರಬೇಕು. ನಮ್ಮ ಮುಂದೆ ಆದರ್ಶಗಳಿದ್ದಾವೆ. ನಮ್ಮ ಮುಂದೆ ಏನು ಆದರ್ಶಗಳಿದ್ದಾವೆ?